ನಮಸ್ಕಾರ ವೀಕ್ಷಕರೇ, ಏಟಿಎನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. 10ನೇ ತರಗತಿಯ ವಿದ್ಯಾರ್ಥಿನಿಯ ಬಂದೂಕು ತೋರಿಸಿ ಅಪಹರಣ. ರಾಜಸ್ಥಾನದ ದೀಗ್ನ ಪಹಾರಿಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ 4:30ಕ್ಕೆ ಅಪಹರಣಕ್ಕೊಳಗಾಗಿದ್ದ 10ನೇ ತರಗತಿಯ ವಿದ್ಯಾರ್ಥಿನಿಯ ಕುರುಹು ಇನ್ನೂ ಪತ್ತೆಯಾಗಿಲ್ಲ. ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ಸೋಮವಾರ ಅರ್ಧವಾರ್ಷಿಕ ಪರೀಕ್ಷೆಯನ್ನು ಮುಗಿಸಿ ಬಾಲಕಿ ಶಾಲೆ ಬಿಟ್ಟು ಬರುವ ಮಾರ್ಗ ಮಧ್ಯೆ ಆಕೆಯ ಸಂಬಂಧಿಕರು ಬಂದೂಕು ತೋರಿಸಿ ಆಕೆಯನ್ನು ಅಪಹರಿಸಿ ಬೊಲೆರೋ ಕಾರ್ನಲ್ಲಿ ಕರೆದೊಯ್ದಿದ್ದಾರೆ. ಜನರು ಆಕೆಯನ್ನು ರಕ್ಷಿಸಲು ಪ್ರಯತ್ನಿಸಿದಾಗ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದರು. ಡಿಎಸ್ಪಿ ಗಿರಿಜ್ರಾವ್ ಮೀನಾ ಮಾತನಾಡಿ, ಬಾಲಕಿಯ ಹುಡುಕಾಟ 3 ತಂಡಗಳನ್ನು ರಚಿಸಲಾಗಿದೆ. ವಿವಿಧೆಡೆ ದಾಳಿಯನ್ನು ನಡೆಸಲಾಗುತ್ತಿದೆ. ಅಪ್ರಾಪ್ತ ವಿದ್ಯಾರ್ಥಿಯ ಮದುವೆಯನ್ನ ಕುಟುಂಬವು ಗೋಪಾಲ್ಗಢದ ಭರತ್ಪುರ್ ಅಟ್ಸತ್ತಾ ಸಂಪ್ರದಾಯದ ಅಡಿಯಲ್ಲಿ ಆಯೋಜಿಸಿತ್ತು. ಹುಡುಗಿಯ ಚಿಕ್ಕಪ್ಪನ ಮದುವೆಯಲ್ಲಿ ಹುಡುಗಿಯನ್ನ ಅತ್ತೆಯರು ಮಾಡಬೇಕೆಂದು ನಿರ್ಧರಿಸಲಾಯಿತು. ಚಿಕ್ಕಪ್ಪ ಮದುವೆಯಾಗದ ಕಾರಣ ಎರಡೂ ಕಡೆಯವರ ನಡುವೆ ಜಗಳ ನಡೆದಿತ್ತು. ಸೋಮವಾರ ಸಂಜೆ 4:30ಕ್ಕೆ ಪಹಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸರ್ಕಾರಿ ಶಾಲೆಯಿಂದ ಪೇಪರ್ ಕೊಟ್ಟು ಹೊರಗೆ ಬಂದಿದ್ದ ಬಾಲಕಿಯನ್ನ ಅಪಹರಿಸಲಾಗಿತ್ತು.